ಚೀಟ್ ಬ್ಯಾಕು ಡುಮ್ ಡುಮ್ ಅಗೈನ್. ನಿನ್ನೆ ರಿಲೀಸ್ ಆಗಿದೆ ಲೇಡಿ ಸಿನಿಮಾದ ಟ್ರೈಲರ್. ಹೌದು, ನಾನು ಇಲ್ಲಿ ಆ ಹೆಸರನ್ನ ಯೂಸ್ ಮಾಡೋದಕ್ಕಾಗಲ್ಲ, ಬಿಕಾಸ್ ಅವ್ರಿಗೂ ನಮಗೂ ಕಾಸ ಸ್ವಲ್ಪ ದೋಸ್ತಿ ಜಾಸ್ತಿ. ಅದಕ್ಕೋಸ್ಕರ ಲೇಡಿ ಸಿನಿಮಾದ ಟ್ರೈಲರ್ ಬಂದಿದೆ. ಹೆಂಗಿತ್ತು ಈ ಟ್ರೈಲರ್? ಪ್ರೇಮ್ ಅಂಕಲ್ ಅವ್ರು ಏನಾದ್ರು ಹೊಸದಾಗಿ ಕುಕಿಂಗ್ ಮಾಡಿದಾರ ಇಲ್ಲಿ ಅನ್ನೋದನ್ನ ಕಂಪ್ಲೀಟ್ ಆಗಿ ರಿವೀಲ್ ಮಾಡೋಣ. ಲೆಟ್ಸ್ ಗೋ. ಮೊದಲನೇದಾಗಿ ಇಲ್ಲಿ ತುಂಬಾನೇ ವೈಲೆನ್ಸ್ ಆಗೇನೆ ಅಂಡರ್ ವರ್ಲ್ಡ್ ಆಕ್ಟಿವಿಟಿ ತುಂಬಾನೇ ದೊಡ್ಡದಾಗಿದೆ. ಅಣ್ಣಂಗೆ ಇಷ್ಟು ಬಿಟ್ರೆ ಬೇರೆ ಏನಾದ್ರು ಗೊತ್ತಾ? ಗೊತ್ತು ಅವಾಗವಾಗ. ನಾನ್ ಮೊದ್ಲೇ ಹೇಳಿದ್ದೆ, ಇವರು ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಒಬ್ಬ ಡೈರೆಕ್ಟರ್ ಆಗಿ ಹೆಸರು ಮಾಡ್ಬೇಕು ಅನ್ನೋ ಒಂದು ವಿಷಯ ಬಿಟ್ರೆ ಬೇರೇನು ಇಲ್ಲಿ ಹೊಸದು ಅನ್ನೋದರ ಕಾಣಿಸ್ತಾ ಇಲ್ಲ ನಮ್ ಕಣ್ಣಿಗೆ. ಅದು ಅಲ್ದೇನೆ ಕೊನೆ ಟೈಮಿಂಗ್ ಅಲ್ಲಿ ಒಬ್ಬ ಬೆಸ್ಟ್ ಆಫ್ ದ ಬೆಸ್ಟ್ ಆಕ್ಟರ್ ನ ಇಲ್ಲಿ ಡ್ರ್ಯಾಗ್ ಮಾಡಿದ್ರೆ ಇನ್ನು ಸಖತ್ತಾಗಿರ್ತದೆ ಅನ್ನೋ ಒಂದು ಐಡಿಯಾನ ಎತ್ತಾಕೊಂಡ್ ಬಂದವ್ರೆ ಕಿಚ್ಚ ಸುದೀಪ್ ನ ಹಾಕೊಂಡು. ಮೊದಲನೇದಾಗಿ ಇಲ್ಲಿ ಪಾಲಿಟಿಕ್ಸ್ ಅನ್ನೋದು ಒಂಚೂರು ಏನು ಕಾಣಿಸ್ತಾ ಇಲ್ಲ ನಿಮ್ಗೆ. ಓನ್ಲಿ ಕಾಣಿಸ್ತಾ ಇರೋದು ಅಂಡರ್ ಗ್ರೌಂಡ್, ಅಂಡರ್ ವರ್ಲ್ಡ್. ಇಲ್ಲಿ ರಮೇಶ್ ಅರವಿಂದ್, ರವಿಚಂದ್ರನ್ ಅಂಕಲ್, ಸಂಜು ಬಾಬಾ, ಶಿಲ್ಪಾ ಶೆಟ್ಟಿ ಅಂಡ್ ಇಟ್ಸ್ ನಾನ್ ಅದರ್ ದೆನ್ ಧ್ರುವ ಸರ್ಜಾ ಇವ್ರ ಸುತ್ತ ಸುತ್ತಕೊಂಡಿರುವಂತ ಚೈನ್ ಲಿಂಕ್ ಇದು. ಇದನ್ನ ಯಾವ ರೀತಿ ಬಿಡಿಸ್ಬೇಕು ಅಂತ ಕೇಳೋದಾದ್ರೆ ಬಿಡಿಸೋದಕ್ಕಾಗಲ್ಲ. ಸ್ಟೋರಿನ ಆಲ್ಮೋಸ್ಟ್ ಐಡ್ ಮಾಡಿದಾರೆ ಲೇಟ್ಲೆ ಬಿಟ್. ಈ ಸಿನಿಮಾನ ಮಾಡ್ಬೇಕಾದ್ರೆ ಪ್ರೇಮ್ ಅಂಕಲ್ ಅವರು ಶಿಲ್ಪಾ ಶೆಟ್ಟಿ ಅವ್ರನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಸ್ಟೋರಿನ ಹೇಳಿದ್ರಂತೆ. ಆ ಟೈಮ್ ಅಲ್ಲಿ ಶಿಲ್ಪಾ ಶೆಟ್ಟಿ ಮೇಡಮ್ ಅವರು ಆ ಸ್ಟೋರಿನ ಕೇಳಿ ದಂಗಾಗಿದ್ರಂತೆ. ವಾ, ಏನಿದು ಈ ತರ ಇದೆ ಅಂತ. ಅಂದ್ರೆ ಇಲ್ಲಿ ನನಗೆ ಕನ್ಫರ್ಮ್ ಆಗ್ತಾ ಇದೆ ಶಿಲ್ಪಾ ಶೆಟ್ಟಿ ಮೈನ್ ರೋಲ್ ಅನ್ನೇ ಮಾಡಿರ್ತಾರೆ ಈ ಸಿನಿಮಾದಲ್ಲಿ. ಇನ್ನ ಸಂಜು ಬಾಬನ್ ಕೇಳೋದಾದ್ರೆ ಸಂಜು ಬಾಬಾ ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಂತ್ಕೊಂಡು ಶಿಲ್ಪಾ ಶೆಟ್ಟಿಗೆ ಸಪೋರ್ಟ್ ಮಾಡ್ತಾ ಇದಾರೆ. ವಾಡ ಚೆಚ್ಚ ಬಿಸಾಕ್ತೀನಿ, ನಿನ್ನಿಂದ ನಾ ಇರ್ತೀನಿ ಅಂತ. ಯಾರು ಗೊತ್ತು, ಶಿಲ್ಪಾ ಶೆಟ್ಟಿ ಆಂಟಿ ಗಂಡ ಸಂಜು ಬಾಬಾನು ಕೂಡ ಆಗಿರ್ಬೋದು. ಚೈನ್ ಲಿಂಕ್ ಆಗಿ ಎಲ್ಲಾರನು ಒಂದೇ ಫ್ರೇಮ್ ಅಲ್ಲಿ ನೋಡ್ಬೋದು ನಾವು. ರಮೇಶ್ ಅರವಿಂದ್, ರವಿಚಂದ್ರನ್, ಸಂಜು ಬಾಬಾ 3 ಜನ ಸೇರ್ಕೊಂಡು ಡಿಸ್ಕಸ್ ಮಾಡ್ಕೊಂಡು ಇರೋ ದುಡ್ನೆಲ್ಲ ಸುಟ್ಟಾಕ್ಬಿಟ್ಟು ಸ್ಟೈಲ್ ಆಗಿ ಸ್ಮೋಕ್ ಮಾಡ್ತಾವ್ರೆ. ಈ ಸೀನ್ ಅಲ್ಲಿ ತುಂಬಾನೇ ಕ್ಲೋಸ್ ಆಗಿದ್ದಾರೆ. ಅಂದ್ರೆ ಇವ್ರದೊಂದು ದೊಡ್ಡ ಸಿಂಡಿಕೇಟ್ ಇರೋ ತರ ಕಾಣಿಸ್ತಾ ಇದೆ ಇಲ್ಲಿ. ಪ್ಲಾನ್ ಮಸ್ಟ್ ಬಿ ಗೋಯಿಂಗ್ ಕ್ರೇಜಿ ಆಗಿರುವಂತ ಇನ್ನೊಂದು ಸೀನ್ ಅಲ್ಲಿ ಶಿಲ್ಪಾ ಶೆಟ್ಟಿ ಮೇಡಮ್ ಅವರು ತಾಲಿನ ಕಿತ್ತೆಸಿತಾ ಇದಾರೆ. ಅಂದ್ರೆ ನನಗೆ ಇಲ್ಲಿ ಕನ್ಫರ್ಮ್ ಆಗ್ತದೆ ಸಂಜು ಬಾಬಾ ಅವರ ಮ್ಯಾಟ್ರ್ ಇಲ್ಲಿ ಕ್ಲೋಸ್ ಆಯ್ತು ಅಂತ. ಅಂದ್ರೆ ಅವ್ರನ್ನ ಯಾರೋ ಕೊಲೆ ಮಾಡಿದ್ದಾರೆ. ಟೀಸರ್ ಬಿಟ್ಟಾಗ ನೆನ್ಪಿದ್ಯಾ ನಿಮ್ಗೆ? ಸಂಜು ಬಾಬಾ ಯಾವ್ದೋ ಒಂದು ತಲೆ ತಗೊಂಡ್ ಬಂದ್ಬಿಟ್ಟು ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಬರ್ಕೊಳ್ಳಿ, ಬಾಡಿ ಸಿಕ್ಕಿಲ್ಲ ತಲೆ ಸಿಕ್ಕಿದೆ ತಕೊಳ್ಳಿ ಅಂತೆಲ್ಲ ಕೊಡ್ತಿರ್ತಾರೆ. ಗೊತ್ತಿದ್ದೋ ಗೊತ್ತಿಲ್ದೇನೋ ಇವರು ಹಾಕ್ಬಾರ್ ಜಾಗಕ್ಕೆ ಕೈ ಹಾಕ್ಬಿಟ್ಟು ಅವ್ ಕೈಲಿ ಕಚ್ಚಿಸ್ಕೊಂಡ್ಬಿಟ್ಟವ್ರೆ. ಅದಕ್ಕೆ ಶಿಲ್ಪಾ ಆಂಟಿ ಅವರು ತಾಲಿನ ಕಿತ್ತೆಸಿತಾ ಇರೋದು. ಈ ಸಂಜು ಬಾಬಾ ಅವ್ರದ್ದು ಮರ್ಡ್ರು ಫಿಕ್ಸ್. ಇನ್ನ ಈ ರೀತಿ ಇರೋ ಚೈನ್ ಲಿಂಕ್ ಒಳಗಡೆ ಧ್ರುವ ಅಣ್ಣ ಅವರು ಯಾವ ರೀತಿ ಬಂದ್ ಸಿಗಾಕತ್ತಾರೆ ನೋಡೋದಕ್ಕೊಳ ಮುಗ್ದನಾಗಿ ಯಾವ್ದೋ ಒಂದು ಹಳ್ಳಿಯಿಂದ ಬಂದಿರೋ ಅಂತ ಜೋಗಿ ಪಾರ್ಟ್ 3 ತರನೇ ಕಾಣಿಸ್ತವ್ರೆ. ಆಲ್ಮೋಸ್ಟ್ ಅವ್ರು ಮಾತಾಡಿರುವಂತ ಸ್ಟೈಲು ಡೈಲಾಗ್ಸ್ ಗಳು ಎಲ್ಲ ಕಾಪಿ ಫ್ರಮ್ ಜೋಗಯ್ಯ. ಯಾಕಂದ್ರೆ ಡೈರೆಕ್ಟರ್ ಕೂಡ ಅವರೇ ತಾನೆ. ಬಹುಶಃ ಇಲ್ಲಿ ರಮೇಶ್ ಅರವಿಂದ್ ಅಂಕಲ್ ಹಾಗೇನೆ ರವಿ ಮಾಮ ಇವರಿಬ್ರು ದೊಡ್ಡ ಗೇಮ್ ನೇ ಆಟ ಆಡ್ಬೋದು. ಸಂಜು ಬಾಬಾ, ಶಿಲ್ಪಾ ಶೆಟ್ಟಿ ಇವ್ರನ್ನ ಇಟ್ಕೊಂಡು ಸಮ್ ಕೈಂಡ್ ಆಫ್ ರಿವೆಂಜ್ ಸ್ಟೋರಿ ಒಳಗಡೆ ಧ್ರುವ ಅಣ್ಣ ಅವ್ರು ಎಂಟ್ರಿ ಕೊಟ್ಟು ಶಿಲ್ಪಾ ಶೆಟ್ಟಿ ಬ್ಯಾಕ್ ಬೋನ್ ಆಗಿ ನಿಂತ್ಕೋಬಹುದು. ಅಕ್ಕ ನಿಮ್ ಗಂಡ ಇಲ್ಲ ಅಂತ ಬೇಜಾರಾಗ್ಬೇಡಿ, ಇನ್ನು ಮುಂದೆ ನಾನಿರ್ತೀನಿ ನಿಮ್ಮಿಂದೆ ಥಮ್ಮನ್ ತರ ಇದೆಲ್ಲ ಹಾಳಾಗೋಗ್ಲಿ. ಚಾಪ್ಟರ್ 1 ಅಂತ ಅನ್ಕೊಂಡ್ರು ಕೂಡ ಈ ಸಿನಿಮಾದ ಚಾಪ್ಟರ್ 2 ಬರುವಂತ ಸಾಧ್ಯತೆಗಳು ಕೂಡ ಜಾಸ್ತಿ ಇದಾವೆ. ಎಂಡ್ ಅಲ್ಲಿ ಕ್ರೆಡಿಟ್ ಆಗಿ ಕಿಚ್ಚ ಸುದೀಪ್ ಅವರು ಎಂಟ್ರಿ ತಗೋತಾರೆ. ಇದನ್ನ ನೋಡಿದಾಗ ನನ್ಗೆ ಅನ್ಸುತ್ತೆ ಇಲ್ಲಿ ಮತ್ತೊಂದು ದೊಡ್ಡ ತಲೆ ಎಂಟ್ರಿ ಕೊಡ್ತಾ ಇದೆ ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ಅಂತ. ಅಥವಾ ಕಿಚ್ಚ ಸುದೀಪ್ ಅವ್ರು ಯಾವ್ದೋ ಒಂದು ಫೈಟ್ ಅಲ್ಲಿ ಬಂದು ಆಯ್ ಬಾಯ್ ಮಾಡ್ಬಿಟ್ಟು ಹೋಗ್ಬೋದು. ಧ್ರುವ ಅಣ್ಣಗೆ ಸ್ವಲ್ಪ ಹೆಲ್ಪ್ ಮಾಡ್ಬಿಟ್ಟು ಟಾಟಾ ಬಾಯ್ ಬಾಯ್ ಸಿ ಯು ಅನ್ಬಿಟ್ಟು ಹೋದ್ರು ಹೋಗ್ಬೋದೇನೋ. ಒಟ್ನಲ್ಲಿ ಸ್ಟೋರಿ ಈ ರೀತಿ ನಿಂತಿರಬಹುದೇನೋ. ಮೊದಲನೇದಾಗಿ ಇಲ್ಲಿ VFX ನ ಜಾಸ್ತಿ ಯೂಸ್ ಮಾಡಿದ್ದಾರೆ. ಕೆಲವೊಂದಷ್ಟು ಕಲರ್ ಗ್ರೇಡಿಂಗ್ ಆಗಿರ್ಬೋದು ಅಥವಾ VFX ಅಸೆಟ್ಸ್ ಗಳಾಗಿರ್ಬೋದು ಎಲ್ಲಾನು ಕೂಡ ಟಾಪ್ ನಾಚ್ ಆಗಿ ಯೂಸ್ ಮಾಡಿದ್ದಾರೆ. ಕೆವಿನ್ ಪ್ರೊಡಕ್ಷನ್ ಅವರು ಒಂದ್ ಲೆವೆಲ್ ಗೆ ಸುರಿದಿದ್ದಾರೆ ಅಣ್ಣನ. ಅದ್ರ ತಕ್ಕನಂಗೆ ಔಟ್ಪುಟ್ ಕೂಡ ಕಾಣಿಸ್ತಾ ಇದೆ. ಗುಡ್. ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಸಿನಿಮಾದಿರುವಂತ ಮ್ಯೂಸಿಕ್ ಒನ್ ಆಫ್ ದ ಬೆಸ್ಟ್ ಸಾಂಗ್ ಕೂಡ ಇದೆ, ಒನ್ ಆಫ್ ದ ವರ್ಸ್ಟ್ ಸಾಂಗ್ ಕೂಡ ಇದೆ. ರೀಸೆಂಟ್ ಆಗಿ ಬಂದಿರುವಂತ ಒನ್ ಆಫ್ ದ ಬೆಸ್ಟ್ ರಿಪೋರ್ಟ್ ಏನಪ್ಪಾ ಅಂದ್ರೆ ಅದೇ ಸಾಂಗ್ ಇರ್ತದೆ, ಆದ್ರೆ ಕೆಲವೊಂದಷ್ಟು ಲೈನ್ಸ್ ಗಳನ್ನ ಚೇಂಜ್ ಮಾಡಿದ್ದಾರೆ ಅಂತಾನು ಕೂಡ ಇನ್ಫಾರ್ಮೇಶನ್ ಇದೆ. ಇದ್ರ ಜೊತೆಗೆ AI ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಲಿಪ್ ಸಿಂಕ್ ನು ಕೂಡ ನೀಟಾಗಿ ಚೇಂಜ್ ಮಾಡಿದ್ದಾರೆ ಅಂತಾನು ಕೂಡ ಇನ್ಫಾರ್ಮೇಶನ್ ಬರ್ತಾ ಇದೆ, ನೋಡೋಣ. ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಧ್ರುವ ಸರ್ಜಾ ಸರ್ ಪರ್ಸನಲ್ ಆಗಿ ಹೇಳ್ಬೇಕು ಅಂದ್ರೆ ಇವರು ಒಂದ್ ಸ್ವಲ್ಪ ವೈಲೆನ್ಸ್ ಆಗಿ ಮಾತಾಡೋದನ್ನೆಲ್ಲ ಕಡಿಮೆ ಮಾಡಿದ್ರೆ ಇನ್ನೂ ಬೆಟರ್ ಆಗಿರ್ತದೆ. ಸ್ವಲ್ಪ ಅದೇ ಹೇಳೋದಲ್ಲ, ಕಿರ್ಚೋದು ಅರ್ಚೋದು ಇವನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ಧ್ರುವ ಸರ್ಜಾ ಅವರ ಮೊದಲು ಡೆಬ್ಯೂಟ್ ಸಿನಿಮಾಗಳೆಲ್ಲ ಬರ್ತಿದಾಗ ಎಷ್ಟು ಚೆನ್ನಾಗಿದ್ವೋ ಆ ಧ್ರುವ ಸರ್ಜಾ ಸರ್ ನ ಮಿಸ್ ಮಾಡ್ಕೋತಾ ಇದೀವಿ ನಾವೆಲ್ಲ. ಈ ಆರೋಗೆಂಟ್ ಲೆವೆಲ್ ಯಾಕೋ ಯಾರಿಗೂ ಇಷ್ಟ ಆಗ್ತಾ ಇಲ್ಲ. ಸೊ ಅದಕ್ಕೋಸ್ಕರನೇ ಮಾರ್ಟನ್ ಸಿನಿಮಾ ಆ ರೀತಿ ದಬಾಕ ಬಿದ್ದೋಯ್ತು. ಓಪನ್ ಆಗಿ ಹೇಳ್ಬೇಕು ಅಂದ್ರೆ ಈ ಸಿನಿಮಾದಲ್ಲಿ ಅಂತ ಹೊಸದೇನು ನನ್ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಅಂಡರ್ ವರ್ಲ್ಡ್, ಸೆಂಟಿಮೆಂಟ್, ವೈಲೆನ್ಸ್, ಒಂದೇನಪ್ಪಾ ಅಂದ್ರೆ ಸ್ಟೋರಿನ ಜಾಸ್ತಿ ಬಿಟ್ಕೊಟ್ಟಿಲ್ಲ. ಸಿನಿಮಾದಲ್ಲೇ ನೋಡಿ ಮಜಾ ಮಾಡಿ ಅಂತ. ನೋಡೋಣ ಆಗಿದ್ರೆ ಈ ಲೇಡಿ ಸಿನಿಮಾ ಯಾವ ರೀತಿ ಇರಬಹುದು 30ನೇ ತಾರೀಕು. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬೈ ಕೀಪ್ ವಾಚಿಂಗ್. ಬಾಯ್ ಬಾಯ್. ಎಲ್ಲ ಚೀಪ್